ಗೈಸ್, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋಸ್. ಇವತ್ತು ನಾವು ಒಂದು ಕಡಾಯಿ ಚಿಕನ್ ಮಾಡೋಣ. ಅದಕ್ಕೆ ಏನೇನು ಬೇಕು ನೋಡೋಣ. ಅರ್ಧ kg ಚಿಕನ್ ತೊಗೊಂಡಿದ್ದೀನಿ. ಶುಂಠಿ ಇದೆ, ಹಸಿಮೆಣ್ಸಿನ್ಕಾಯಿ ಇದೆ, ಕರಿಬೇವು ಇದೆ, 3 ಟೊಮೆಟೊ ಇದೆ, ಪೆಪ್ಪರ್ ಪುಡಿ ಇದೆ, ಗರಂ ಮಸಾಲ ಇದೆ. ಹೇಗೆ ಮಾಡೋಣ ನೋಡ್ಕೊಂಬೋಣ. ಕಡಾಯಿ ಇಟ್ಟಿದ್ದೀನಿ, ಅದು ಬಿಸಿಯಾಗಿದ್ಮೇಲೆ ಎಣ್ಣೆ ಹಾಕ್ಕೊಳ್ಳೋಣ. ಚಿಕನ್ನ ಕಬಾಬ್ ಥರ ಫ್ರೈ ಮಾಡ್ಕೊಬೇಕು ಎಣ್ಣೆಯಲ್ಲಿ. ಚೆನ್ನಾಗಿ ಬಿಸಿಯಾಗಿದೆ, ಅದಕ್ಕೆ ನಾವು ಇವಾಗ ತೊಳೆದಿಟ್ಟಿರೋದಂಥ ಚಿಕನ್ನ ಸೇರಿಸ್ಕೊಳ್ಳೋಣ. ಚಿಕನ್ ಹಾಕಿದ್ದೀನಿ, ಇದನ್ನು ಚೆನ್ನಾಗಿ ತಿರುಗಿಸ್ಕೊಳ್ಬೇಕು. 2 ಸೈಡನ್ನು ಬೇಯಿಸ್ಕೊಬೇಕು ಚೆನ್ನಾಗಿ. ನೋಡಿ, ಇದು ಚೆನ್ನಾಗಿ ಕಲರ್ ಚೇಂಜ್ ಆಗಬೇಕು. ಚೇಂಜ್ ಆಗೋ ಗಂಟ ಅದನ್ನು ಬೇಯಿಸ್ಕೊಬೇಕು. ನಾನಿವಾಗ ಶುಂಠಿನ ಉದ್ದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಹಸಿಮೆಣ್ಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ದೀನಿ. ಟೊಮೆಟೊದು ಅಷ್ಟೇ, ನಾನು ಇದ್ರದ್ದು ಮೇಲೆ ಇರೋ ಸ್ಕಿನ್ನೆಲ್ಲ ತೆಗೆದ್ಬಿಡ್ತೀನಿ. ಸ್ಕಿನ್ ತೆಗೆದ್ಬಿಟ್ಟು ಕಟ್ ಮಾಡಿ ಇಟ್ಕೊಳ್ಳೋಣ. ಬೇಗ ಅದು ಬೆಂದು ಬರುತ್ತೆ, ಅದಕ್ಕೋಸ್ಕರ ನಾನಿವಾಗ ಟೊಮೆಟೊನೂ ಅಷ್ಟೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀನು ಕಲರ್ ಚೇಂಜ್ ಆಗಿಲ್ಲ, ಚೇಂಜ್ ಆಗಬೇಕು, ಚೆನ್ನಾಗಿ ಬೇಯಲಿ. ಕಲರ್ ಚೇಂಜ್ ಆಗಿದ್ದೀನಿ, ಇದನ್ನು ಬೇರೆ ಪಾತ್ರೆಗೆ ಚೇಂಜ್ ಎತ್ತಿಟ್ಕೊಳ್ಳೋಣ. ಇಟ್ಕೊಂಡಿದ್ದೀನಿ. ಇವಾಗ ಕಡಾಯಿ ಇಟ್ಕೊಳ್ಳೋಣ. ಕಡಾಯಿ ಬಿಸಿ ಆಗಿದೆ. ಆವಾಗಲೇ ಮಾಂಸ ಫ್ರೈ ಆಗಿರೋ ಎಣ್ಣೆಯಿಂದ ಒಂದು 2 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಇವಾಗ ಫ್ರೈ ಮಾಡಿ ಇಟ್ಟಿರೋದು ಚಿಕನ್ ಹಾಕ್ಕೊಳ್ಳೋಣ. ಅದಕ್ಕೆ ಸೇರಿಸ್ಕೊಳ್ಳೋಣ. ಬೇಕಷ್ಟು ಉಪ್ಪು ಹಾಕ್ಕೊಳ್ಳಿ. ಆಮೇಲೆ ಇದಕ್ಕೆ ಟೊಮೆಟೊಸ್ ಕಟ್ ಮಾಡಿ ಇಟ್ಟಿದ್ದೀನಿ, ಟೊಮೆಟೊ ಹಾಕ್ಕೊಳ್ತೀನಿ. ಹಸಿಮೆಣ್ಸಿನ್ಕಾಯಿ ಮತ್ತು ಶುಂಠಿನ ಸೇರಿಸ್ಕೊಳ್ತೀನಿ. ಹಾಕ್ಕೊಬೇಕು. ಲಿಡ್ ಮುಚ್ಚಿಬಿಟ್ಟು ನಮಗೆ ಅದನ್ನು ಬೇಯಿಸ್ಕೊಳ್ಳೋಣ. ಬೇಗ ಟೊಮೆಟೊ ಬೇಯಲಿ. ಲಿಡ್ ಓಪನ್ ಮಾಡಿಬಿಟ್ಟು ಇನ್ನೊಂದು ಸತಿ ಮಿಕ್ಸ್ ಮಾಡ್ಕೊಳ್ಳೋಣ ಅದನ್ನು. ನೋಡೋಣ, ಇವಾಗ ಟೊಮೆಟೊ ಚೆನ್ನಾಗಿ ಮ್ಯಾಶ್ ಆಗಿದೆ, ಬೆಂದಿದೆ. ಇವಾಗ ನಮಗೆ ಇದಕ್ಕೆ ಗರಂ ಮಸಾಲ ಮತ್ತು ಪೆಪ್ಪರ್ ಸೇರಿಸ್ಕೊಳ್ಳೋಣ. ನೋಡಿ, 1/4 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಳ್ತೀನಿ. 2 ಸ್ಪೂನು ಪೆಪ್ಪರ್ ಪೌಡರ್ ಹಾಕ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕರಿಬೇವು ಸೇರಿಸ್ಕೊಳ್ತೀನಿ. ಇವಾಗ ನಮ್ಮ ಕಡಾಯಿ ಚಿಕನ್ ರೆಡಿಯಾಗಿದೆ. ಕೊನೆಯದಾಗ್ಬಿಟ್ಟು ಸ್ವಲ್ಪ ತುಪ್ಪ ಹಾಕ್ಕೊಳ್ತೀನಿ. ಚಿಕನ್ ರೆಡಿಯಾಗಿದೆ. ಕೊನೆಯದಾಗ್ಬಿಟ್ಟು ನಾನು ಸ್ವಲ್ಪ ತುಪ್ಪ ಸೇರಿಸ್ಕೊಳ್ತೀನಿ. ಮಿಕ್ಸ್ ಮಾಡಿಬಿಟ್ಟು ಸರ್ವ್ ಮಾಡ್ಕೊಳ್ಳೋಣ. ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಇದಕ್ಕೆ ಜಾಸ್ತಿ ಏನು ಮಸಾಲೆಗಳಿಲ್ಲ, ಬರೀ ಗರಂ ಮಸಾಲ ಮತ್ತು ಪೆಪ್ಪರ್ ಪುಡಿ ಮಾತ್ರ ಇದೆ. ತುಂಬ ಟೇಸ್ಟಿಯಾಗಿದೆ. ಎಲ್ಲರೂ ಒಂದು ಸತಿ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು. ಚಿಕನ್ ಇಷ್ಟಪಡೋರಿಗೆ ಇದು ತುಂಬ ಇಷ್ಟ ಆಗುತ್ತೆ. ಒಂದು ಸತಿ ಟ್ರೈ ಮಾಡಿ ಅಂತ ಕೇಳ್ಕೊಳ್ತೀನಿ.